ಸಲುವಾಗಿ ಮಾಡಿದ್ದು. ಪರಮಾಣು ಬಾಂಬನ್ನು ತಯಾರು ಮಾಡಿದ್ದು ತಮ್ಮ ಡೆವಲಪ್ಮೆಂಟ್ ಜೊತೆಗೆ ಯುದ್ಧಕ್ಕಾಗಿ ಅನಿವಾರ್ಯವಾದ ಬಳಸೋದಕ್ಕಾಗಿ. ಹೀಗಾಗಿ ಅಮೇರಿಕಾನ ಮಾಡಿದ್ದೆಲ್ಲ ಸಿಂಧು, ನಾನು ಫೈನಲ್ ಜಗದ ಡಿಕ್ಟೇಟರ್ ಆಗಲಿಕ್ಕೆ ಹೊರಟಿದ್ದರು ಟ್ರಂಪು. ಪ್ರಜಾಪ್ರಭುತ್ವದ ಬಗ್ಗೆ ಭಾಳ ಮಾತಾಡ್ತಾರೆ ಅವ್ರು. ಆ ಮತ್ತು ಬೇರೆ ಇವತ್ತು ನಮ್ಮಲ್ಲೂ ಮಾತಾಡ್ತಾ ಇದ್ದಾರೆ ನಮ್ಮ ರಾಜಕಾರಣಿಗಳು ಪ್ರಜಾಪ್ರಭುತ್ವ ಬಗ್ಗೆ. ಅದು ಯಾರಿಗದ ಇಲ್ಲ ಪ್ರಜಾಪ್ರಭುತ್ವ? ಕೇವಲ ದುಡ್ಡಿದ್ದವ್ರಿಗೆ, ಕೇವಲ ಜಮೀನ್ದಾರರಿಗೆ, ಕೇವಲ ಬಂಡವಾಳಶಾಹಿಗಳಿಗೆ. ಅವರಷ್ಟೇ ಇವತ್ತು ನಮ್ಮ MP ಆಗೋದು, MLA ಆಗೋದು, ಬಡವ್ರಿಗೆ ಅಂತ ಇವತ್ತು MLA ಆಗೋದು, ಅಧಿಕಾರ ಹಿಡಿಯೋದು ಎಲ್ಲ ಗಗನ ಕುಸುಮ, ಅಸಾಧ್ಯದ ಮಾತುಗಳಾಗಿ ಹೋಗಿಬಿಟ್ಟಿದ್ದಾವೆ. ದುಡ್ಡಿನ ಮುಂದೆ ಏನೂ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಇಡೀ ವಿಶ್ವದ ದುಡ್ಡನ್ನು ತನಕ ಇಟ್ಕೊಂಡಂಥ ಅಮೇರಿಕಾಗೆ ಒಂದಿಷ್ಟು ಅಹಂಕಾರ ಇತ್ತು. ನಾನು ಹೇಳಿದ್ದು ಕೇಳಿಲ್ಲ ಅಂದರೆ ನಾನು ಯುದ್ಧ ಮಾಡ್ತೀನಿ, ನನ್ನ ಬಾಂಬ್ಗಳನ್ನ ಹಾಕ್ತೀನಿ, ನನ್ನ ಪರಮಾಣು ಅದ, ಮತ್ತೊಂದು ಅದ, ಮುಗಿದದ, ಜೊತೆಗೆ ಇಸ್ರೇಲ್ದಂಥ ಬುದ್ಧಿವಂತ ದೇಶ ನಮ್ಮ ಜೊತೆಗದ. ಕಳೆದ 50 ವರ್ಷಗಳಿಂದ ಇಡೀ ವಿಶ್ವವನ್ನು ಹಂಚ್ಕೊಂಡು ಬಂದಿದ್ವಿ ಎಲ್ಲ ಎರಡೂ ದೇಶಗಳು. ಅಮೇರಿಕಾದ ಬಾಲಂಗೋಚಿ ನಮ್ಮ ಯಹೂದ್ಯರು ಜಗದ ಅತ್ಯಂತ ಬುದ್ಧಿವಂತರು, ಜ್ಞಾನಿಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಇವರನ್ನೆಲ್ಲ ಬುದ್ಧಿವಂತರು, ದುಡ್ಡು ಮಾಡುವಲ್ಲೇ, ದುಡ್ಡು ಮಾರುವಲ್ಲೇ, ಗಳಿಸುವಲ್ಲೇ, ಶಸ್ತ್ರಾಸ್ತ್ರಗಳನ್ನು ಅತಿ ಮಾರಿದಂಗೆ ಮಾರೋದು, ಸಾರಾಯಿ ಮಾರಿದಂಗೆ ಮಾರೋದು, ಶಸ್ತ್ರಾಸ್ತ್ರಗಳು ಮಾಡಿ ಜಗಳ ಹಚ್ಚೋದು ಎರಡು ದೇಶಗಳ ಮಧ್ಯೆಲ್ಲ. ಆ ಶಸ್ತ್ರಾಸ್ತ್ರಗಳಿಗೆ ಇಲ್ಲದ ದುಡ್ಡನ್ನು ಕಟ್ಟಿಸಿಕೊಂಡ ಸಾವಿರಾರು ಕೋಟಿಗಳು, ಲಕ್ಷಾವಧಿ ಕೋಟಿನ ಗಳಿಸಿ ಹೋಗಿಬಿಟ್ಟಿದ್ರು ಅಮೇರಿಕದವರು. ಹೀಗಾಗಿ ನಮ್ಮ ಮುಂದೆ ಯಾರೂ ಇಲ್ಲ. ನಮ್ಮ ಒಂದು ಶಸ್ತ್ರಾಸ್ತ್ರ ಬಡದಾಡುವಂಥವ್ರು ಇಸ್ರೇಲ್ದಲ್ಲೂ ಇತ್ತು. ಒಂದು ಸಣ್ಣ ದೇಶ ರೀ, ಬೆಳಗಾವಿ ಜಿಲ್ಲೆ ಅಷ್ಟದ. ನಮ್ಮ ಮೋದಿ ಪ್ರಧಾನಿಯವರಲ್ಲಿ ಹೋಗಿ ನಮ್ಮ ಶಸ್ತ್ರಾಸ್ತ್ರ ಕೊಡೋದು ಕೇಳುವಂಥ ಪ್ರಸಂಗ ತಂದು ನಿಲ್ಲಿಸಿದ್ರು ಅವರು. ಇಂಥ ಅನೇಕ ದೇಶಗಳು, ಒಂದೇ ಅಲ್ಲ ಇದು, ಥರ್ಡ್ ವರ್ಲ್ಡ್ ಕಂಟ್ರೀಸ್ ನೆನಪು ಕರ್ಕೋತೀವಿ, ಡೆವಲಪಿಂಗ್ ಕಂಟ್ರೀಸ್ ನೆನಪು ಕರ್ಕೋತೀವಿ. ಎಲ್ಲವೂ ಈ ಶಸ್ತ್ರಾಸ್ತ್ರ ತಯಾರು ಮಾಡುವಂಥ ದೇಶಗಳ ಮುಂದೆ ನೀವು ದೊಡ್ಡವ್ರು ನಮಗೆ ಕೊಡ್ರಿ ಅನ್ನುವಂಥ ಪ್ರಸಂಗ.